ಸುರಂಗ ಮಾರ್ಗಗಳ ಕಥೆಯನ್ನು ನಿಜಾನೋ ಸುಳ್ಳು ಅಂತ ನಿರ್ಧಾರ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಾರಣ 2007ರಲ್ಲಿ ನಡೆದಿದ್ದ ಒಂದು ಘಟನೆ. 2007ರಲ್ಲಿಯೇ ಅನಂತ ಸಂಪತ್ತಿನ ಶೋಧಕ್ಕೆ ಕೈ ಹಾಕಲಾಗಿತ್ತು. ಆದರೆ ಆವಾಗ ಸಂಪತ್ತು ಇಲ್ಲವೇ ಇಲ್ಲ ಬಿಡ್ರಿ ಅನ್ನೋ ಥರ ವಾಪಸ್ ಬರಲಾಗಿತ್ತು. ಅಷ್ಟೆಲ್ಲ ಆದಮೇಲೆ ನಡೆದ ಕಥೆ ಗೊತ್ತೇ ಇದೆ. ಹಾಗಾಗಿನೇ ಸುರಂಗ ಮಾರ್ಗಗಳ ಕಥೆಯನ್ನು ನಂಬದೇ ಇರೋ ಪರಿಸ್ಥಿತಿಯಲ್ಲಿ ಜನರೂ ಇಲ್ಲ, ಸರ್ಕಾರನೂ ಇಲ್ಲ. ಅನಂತ ಪದ್ಮನಾಭ ಸ್ವಾಮಿಯ ದೇಗುಲಕ್ಕೂ ಅರಬ್ಬಿ ಸಮುದ್ರಕ್ಕೂ ನಡುವೆ ಸುರಂಗ ಮಾರ್ಗಗಳಿರಬಹುದು. ಅಲ್ಲಿಂದ ದರೋಡೆಕೋರರು ನುಗ್ಗಿ ಬಂದು ಚಿನ್ನ, ವಜ್ರ, ವೈಡೂರ್ಯಗಳನ್ನು ದೋಚಬಹುದು ಎನ್ನುವ ವಾದವನ್ನ ತಳ್ಳಿ ಹಾಕುವವರಿಗೇನೂ ಕೊರತೆ ಇಲ್ಲ. ಆದರೆ ಇದನ್ನ ನಂಬಲೇಬೇಕು. ನಂಬದಿದ್ದರೆ ಏನಾಗುತ್ತೋ ಏನೋ ಅಂತ ಆತಂಕ ಪಡೋದಕ್ಕೆ ಕಾರಣಗಳೂ ಇವೆ. ಈ ಪದ್ಮನಾಭ ದೇಗುಲದ ಕಥೆ ಗೊತ್ತಾಗಿದ್ದು, ಅಲ್ಲಿ ಕೊಪ್ಪರಿಗೆ ಎಷ್ಟು ಸಂಪತ್ತು ಇದೆ ಅಂತ ಗೊತ್ತಾಗಿದ್ದು, ಒಂದೇ ದಿನದಲ್ಲಿ ತಿರುಪತಿ ತಿಮ್ಮಪ್ಪನ ದೇವಸ್ಥಾನದ ಸಂಪತ್ತನ್ನು ಪದ್ಮನಾಭ ಸ್ವಾಮಿ ದೇಗುಲ ಮೀರಿಸಿದ್ದು ಗೊತ್ತಿರುವ ಕಥೆ. ಆದರೆ 2007ರಲ್ಲೊಮ್ಮೆ ಪದ್ಮನಾಭ ಸಂಪತ್ತಿನ ಶೋಧ ನಡೆದಿತ್ತು. ಸುರಂಗ ಮಾರ್ಗದಲ್ಲಿ ಸಂಪತ್ತಿನ ಸುಳಿವು ಕಂಡಿರಲಿಲ್ಲ. ಕಲ್ಲು ಮಣ್ಣುಗಳ ರಾಶಿಯಲ್ಲಿ ಸಂಪತ್ತಿನ ಗುರುತೂ ಸಿಕ್ಕಿರಲಿಲ್ಲ. ಒಳಗೆ ಹೋದವರು ಹಾಗೆಯೇ ವಾಪಸ್ಸಾಗಿದ್ದರು. ಹೌದು, 2007ರಲ್ಲೊಮ್ಮೆ ಪದ್ಮನಾಭ ಸ್ವಾಮಿ ದೇಗುಲದ ಟ್ರಸ್ಟ್ನ ಅಧ್ಯಕ್ಷರು ಆಗಿದ್ದ ರಾಜ ಮಾರ್ತಾಂಡ ವರ್ಮ ಟ್ರಸ್ಟ್ ಸದಸ್ಯರೊಂದಿಗೆ ನೆಲಮಾಳಿಗೆಯ ಫೋಟೋ ಆಲ್ಬಮ್ ರಚಿಸಲು ಮುಂದಾಗಿದ್ದರು. ಟ್ರಸ್ಟ್ನ ಸದಸ್ಯರೆಲ್ಲರೂ ನೆಲಮಾಳಿಗೆಗೆ ಇಳಿದಿದ್ದರು. ಆದರೆ 20 ಅಡಿ ಹೋಗುವಷ್ಟರಲ್ಲಿ ಸುಸ್ತಾಗಿ ಹೋಗಿದ್ದರು. ನೆಲಮಾಳಿಗೆಯ ಒಳಗೆ ಆಮ್ಲಜನಕವೇ ಇರಲಿಲ್ಲ. ಚಿನ್ನ, ವಜ್ರ, ವೈಡೂರ್ಯಗಳನ್ನು ಹುಡುಕಿಕೊಂಡು ಹೊರಟಿದ್ದವರಿಗೆ ಸಿಕ್ಕಿದ್ದು ಕಲ್ಲು ಮಣ್ಣುಗಳ ರಾಶಿ ಮಾತ್ರ. ಅಷ್ಟಕ್ಕೆ ಸುಮ್ಮನಾಗಿದ್ದರೆ ಸಂಪತ್ತು ಅಲ್ಲಿಯೇ ಕೊಳೆಯುತ್ತಿತ್ತು. ಹೊರ ಜಗತ್ತಿಗೆ ಗೊತ್ತೇ ಆಗುತ್ತಿರಲಿಲ್ಲ. ಬದಲಿಗೆ ರಾಜ ಮಾರ್ತಾಂಡ ವರ್ಮ ಗುಹೆ ಶೋಧದ ನಂತರ ಒಂದು ಸರ್ಕ್ಯುಲರ್ ಹೊರಡಿಸಿಬಿಟ್ಟಿದ್ರು. ಇಡೀ ದೇವಸ್ಥಾನ ಟ್ರಸ್ಟ್ನ ಆಸ್ತಿ ಅಂತ ಹೇಳಿದ್ರು. ಆಗಸ್ಟ್ 7, 2007ರಂದು ಮಾರ್ತಾಂಡ ವರ್ಮ ಹೊರಡಿಸಿದ್ದ ಈ ಸರ್ಕ್ಯುಲರ್ ವಿರೋಧಿಸಿ ಸಂಪತ್ತಿನ ದೊಡ್ಡದೊಂದು ಬೆಟ್ಟವೇ ಕಣ್ಣೆದುರು ನಿಂತದ್ದು ಹಾಗೆ. ಚಪ್ಪಡಿಯ ಕೆಳಗಿತ್ತು ಸಂಪತ್ತಿನ ಸುರಂಗ ಮಾರ್ಗ. 20 ಅಡಿ ಕೆಳಗಿತ್ತು ಅನಂತ ಪದ್ಮನಾಭ ನಿಧಿ. ಅಕಸ್ಮಾತಾಗಿ ಹೊರಬಿತ್ತು ಸುರಂಗ ರಹಸ್ಯ. ಎಸ್, ಪದ್ಮನಾಭನ ಸಂಪತ್ತು ಹೊರ ಜಗತ್ತಿಗೆ ಗೋಚರವಾಗಿದ್ದೇ ಒಂದು ಆಕಸ್ಮಿಕ. ಸುಪ್ರೀಂ ಕೋರ್ಟ್ ನಿಯೋಜಿಸಿದ್ದ ಸದಸ್ಯರು ಪರಿಶೀಲನೆಗೆ ತೆರಳಿದ್ದಾಗಲೂ ಅಷ್ಟೇ. ಮೊದಲ ಅರ್ಧ ಗಂಟೆ ಏನೂ ಕಣ್ಣಿಗೆ ಬೀಳಲಿಲ್ಲ. ತಾವು ಗಾಳಿಗೆ ಗುದ್ದಿ ಮೈ ನೋಯಿಸಿಕೊಳ್ಳುತ್ತಿದ್ದೇವೆ ಎಂಬ ಅನುಮಾನ ಸುಪ್ರೀಂ ಕೋರ್ಟ್ ಸಮಿತಿಗೂ ಇತ್ತು. ಆದರೆ ಅರ್ಧ ಗಂಟೆ ಕಳೆಯುವಷ್ಟರಲ್ಲಿ ಅಂದಾಜಿನ ಮೇಲೆ ಒಂದು ಚಪ್ಪಡಿ ಕಲ್ಲು ಸರಿಸಿದಾಗ ಹೊರಬಿದ್ದದ್ದು ಈ ಸಂಪತ್ತು. ಈಗ 2 ಸುರಂಗ ಮಾರ್ಗಗಳಿವೆ. ಆ ಸುರಂಗ ಮಾರ್ಗಗಳು ದೇವಸ್ಥಾನದ ನೆಲಮಾಳಿಗೆ ಮತ್ತು ಸಮುದ್ರಕ್ಕೆ ಸಂಪರ್ಕ ಕಲ್ಪಿಸುತ್ತವೆ ಎಂದು ಹೇಳುತ್ತಿದ್ದೇವಲ್ಲ, ಆಗ ಅದೇ ರೀತಿ ಗುಲ್ಲೆದ್ದಿತ್ತು. ಚಪ್ಪಡಿ ಕಲ್ಲೊಂದರ ಕೆಳಗೆ ನೆಲಮಾಳಿಗೆಗೆ ದಾರಿ ಇದೆ. ಆ ಕಲ್ಲು ತೆಗೆದು ಒಳಗೆ ಹೋದರೆ ಸಂಪತ್ತು ಕಣ್ಣಿಗೆ ಬೀಳುತ್ತೆ ಎನ್ನುತ್ತಿದ್ದ ಜನ ಆಗಲೂ ಇದ್ದರು. ಹಾಗೆ ಹೇಳುತ್ತಿದ್ದವರನ್ನ ಗೇಲಿ ಮಾಡ್ತಾ ಇದ್ದವರೆಲ್ಲ ಪದ್ಮನಾಭನ ಸಂಪತ್ತು ಹೊರಮಿದ್ದ ಮೇಲೆ ಮೂಗಿನ ಮೇಲೆ ಬೆರಳಿಟ್ಟು ಕುಳಿತಿದ್ದಾರೆ. ಈಗಲೂ ಅಷ್ಟೇ. ಎಲ್ಲರಿಗೂ ಗೊತ್ತಿರುವಂತೆ ಜಗತ್ತಿಗೆ ತಿಳಿದಿರುವುದು 5 ಕೋಣೆಗಳಲ್ಲಿದ್ದ ವಜ್ರಾಭರಣಗಳ ವಿವರ ಮಾತ್ರ. ಅದು ಎಷ್ಟು ಲಕ್ಷ ಕೋಟಿಯದ್ದು ಎನ್ನುವ ಅಂದಾಜು ಇನ್ನೂ ಸಿಕ್ಕಿಲ್ಲ. A, C, D, E, F ಈ ಕೋಣೆಗಳನ್ನಷ್ಟೇ ತೆಗೆಯಲಾಗಿದೆ. ಈಗ ಸಿಕ್ಕಿರೋದು ಸಂಪತ್ತಿನ 30% ಸಂಪತ್ತು ಮಾತ್ರ. B ಕೋಣೆಯಲ್ಲಿ 5 ಕೋಣೆಗಳಿಗಿಂತ ಹೆಚ್ಚಿನ ಸಂಪತ್ತಿದೆ. ಈ ವಾದ ಕೂಡ ಈಗ ಪದ್ಮನಾಭನ ದೇಗುಲದ ಸುತ್ತಮುತ್ತ ಚಾಲ್ತಿಯಲ್ಲಿದೆ. ಯಾಕೆಂದರೆ ಇದುವರೆಗೆ ಬಿ ಕೋಣೆಯ ಬಾಗಿಲು ತೆರೆದಿಲ್ಲ. A, C, D, E, F ಈ ಕೋಣೆಗಳಲ್ಲಿ ಸಿಕ್ಕಿರೋದು 5 ಲಕ್ಷ ಕೋಟಿಗೂ ಹೆಚ್ಚಿನ ಸಂಪತ್ತು. ಅದು ಪುರಾತನ ಕಾಲದ್ದಾದ್ದರಿಂದ ಅದರ ಮೌಲ್ಯ ಇನ್ನಷ್ಟು ಹೆಚ್ಚೇ ಇರುತ್ತೆ. ಆದರೆ ಸಿಕ್ಕಿರೋದು 30% ಸಂಪತ್ತು ಮಾತ್ರ ಅಂತೆ. ಬಿ ಕೋಣೆಯೊಂದರಲ್ಲೇ ಈ 5 ಕೋಣೆಗಳನ್ನು ಮೀರಿಸುವ ಸಂಪತ್ತು ಇದೆಯಂತೆ. ಆದರೆ ಆ ಕೋಣೆಗೆ ಸರ್ಪವೊಂದು ಕಾವಲಿದೆಯಂತೆ. ಬಿ ಕೊಠಡಿಯ ಬಾಗಿಲಲ್ಲಿದೆ ಸರ್ಪದ ಚಿಹ್ನೆ. ಬಿ ಕೊಠಡಿಯನ್ನ ಸರ್ಪ ಕಾವಲು ಕಾಯುತ್ತಿದೆಯಾ?
ದೈವ ಪ್ರಶ್ನೆಯಲ್ಲಿ ಹೇಳಿದ್ದೇನು? ಈ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿಲ್ಲ. ಅಗಾಧ ಸಂಪತ್ತನ್ನ ಸರ್ಪ ಕಾವಲು ಕಾಯುತ್ತಿದೆ ಎಂದು ಹೇಳುವವರ ಸಂಖ್ಯೆ ಹೆಚ್ಚಿದೆ. ಆದರೆ ವೈಜ್ಞಾನಿಕ ಕಾರಣವೇ ಬೇರೆ ಇದೆ. ಬಿ ಕೊಠಡಿ ಶಿಥಿಲವಾಗಿದ್ದು ಅದೇ ಕೋಣೆಯಿಂದ ಸಮುದ್ರಕ್ಕೆ ಸುರಂಗ ಮಾರ್ಗ ಇದೆಯಂತೆ. ಬಿ ಕೊಠಡಿಯಲ್ಲಿ ಸಮುದ್ರದ ನೀರು ತುಂಬಿದೆಯಾ? ಬಿ ಕೊಠಡಿ ಬಾಗಿಲು ತೆರೆದರೆ ದೇವಸ್ಥಾನ ಮುಳುಗುತ್ತಾ? ಬಿ ಕೊಠಡಿ ಸಮುದ್ರದ ದಿಕ್ಕಿನಲ್ಲೇ ಇರುವುದರಿಂದ ಇಂಥ ಸಂದೇಹಗಳು ಉದ್ಭವಿಸಿವೆ. 150 ವರ್ಷಗಳಿಂದ ಮುಚ್ಚಲ್ಪಟ್ಟಿರುವ ಬಿ ಕೊಠಡಿಯಲ್ಲಿ ಆಮ್ಲಜನಕ ಇರುವುದು ಸಾಧ್ಯವಿಲ್ಲ. ಅದನ್ನು ಹೇಗಾದರೂ ಅಡ್ಜಸ್ಟ್ ಮಾಡ್ಕೊಳ್ಬಹುದು, ಆಮ್ಲಜನಕ ಪೂರೈಕೆಗೆ ವ್ಯವಸ್ಥೆ ಮಾಡಿಕೊಳ್ಳಬಹುದು. ಆದರೆ ಸಮುದ್ರಕ್ಕೂ ಬಿ ಕೊಠಡಿಗೂ ನೇರ ಸಂಬಂಧವಿದ್ದರೆ ಬಾಗಿಲು ತೆರೆದೊಡನೆ ಸಮುದ್ರದ ನೀರು ಉಕ್ಕಿ ಬರುತ್ತೆ ಅನ್ನೋದೇ ಆತಂಕಕ್ಕೆ ಕಾರಣ. ಅಕಸ್ಮಾತ್ ಹಾಗೇನಾದ್ರೂ ಆದರೆ ಪದ್ಮನಾಭನ ದೇಗುಲವೂ ಉಳಿಯೋದಿಲ್ಲ, ಅಲ್ಲಿರುವ ಕೋಟಿ ಕೋಟಿ ಸಂಪತ್ತು ಉಳಿಯೋದಿಲ್ಲ. ಎಲ್ಲವನ್ನೂ ಸಮುದ್ರಾರ್ಪಣಮಸ್ತು ಎನ್ನಬೇಕು. ಆದರೆ ಇಲ್ಲಿ ಕೂಡ ತಿಕ್ಕಾಟ ಶುರುವಾಗಿದೆ. ರಾಜ್ಯ ಸರ್ಕಾರ ಈ ರೀತಿಯ ಸುರಂಗ ಮಾರ್ಗಗಳು ಇವೆಯೇ ಅನ್ನೋದನ್ನ ಪರಿಶೀಲಿಸಿ ವರದಿ ಕೊಡಿ ಅಂತ ಸಿಇಎಸ್ಎಸ್ ಅರ್ಥಾತ್ ಭೂವಿಜ್ಞಾನ ಅಧ್ಯಯನ ಸಂಸ್ಥೆಗೆ ಸೂಚಿಸಿತ್ತು. ಇದನ್ನ ಪರಿಗಣಿಸಿದ ಸಿಇಎಸ್ಎಸ್ ಪ್ರಾಥಮಿಕ ಅಧ್ಯಯನ ನಡೆಸಿತು. ಅದರಿಂದ ಏನು ತಿಳಿತು ಅನ್ನೋದನ್ನ ಹೇಳಲೇ ಇಲ್ಲ. ಬದಲಿಗೆ ಇನ್ನಷ್ಟು ಪರಿಶೀಲನೆಯ ಅಗತ್ಯವಿದೆ ಎಂದಷ್ಟೇ ವರದಿ ನೀಡಿ ಕೈ ತೊಳೆದುಕೊಳ್ತು. ಸುರಂಗ ಮಾರ್ಗಗಳ ಪರಿಶೀಲನೆ ನಡೆಸಬೇಕಾದ್ರೆ ಹಣ ಖರ್ಚಾಗುತ್ತೆ. ಬೇಡವೇ ಬೇಡ ಅಂದ್ಕೊಂಡು ರಾಜ್ಯ ಸರ್ಕಾರ ಸುಮ್ಮನೆ ಕುಳಿತಿದೆ. ಈ ಸಿಇಎಸ್ಎಸ್ ಕೂಡ ರಾಜ್ಯ ಸರ್ಕಾರ ಹಣ ಕೊಟ್ರೆ ಮಾತ್ರ ಕೆಲಸ ಮಾಡೋಣ ಅಂದ್ಕೊಂಡು ಕೈಕಟ್ಟಿ ಕೂತಿದೆ. ಒಟ್ಟಿನಲ್ಲಿ ಸುರಂಗ ಮಾರ್ಗಗಳ ಸುತ್ತ ಎದ್ದಿರುವ ಸಂದೇಹಗಳಿಗೆ ಉತ್ತರನೇ ಸಿಗುತ್ತಾ ಇಲ್ಲ. ಬಹುಶಃ ಮುಂದೇನಾದರೂ ಡಕಾಯಿತಿ ಯತ್ನಗಳು ನಡೆದಾಗ ಗೃಹ ಸಚಿವಾಲಯ ಕ್ರಮ ಕೈಗೊಳ್ಳಬಹುದೇನೋ. ಸದ್ಯಕ್ಕೆ ಪದ್ಮನಾಭನ ಸಂಪತ್ತಂತೂ ಸೇಫ್ ಆಗಿನೇ ಇದೆ. ಹಾಗಾದರೆ ಪದ್ಮನಾಭನ ಸಂಪತ್ತಿಗೆ ಯಾವ ರೀತಿಯ ರಕ್ಷಣೆ ಇದೆ? ಒಂದು ಪುಟ್ಟ ಬ್ರೇಕ್ ತಗೊಂಡು ಆಮೇಲೆ ಹೇಳ್ತೀನಿ.